ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತೊಂದು ಹೊಸದೊಂದು ವ್ಲಾಗ್ನಲ್ಲಿ ಬಂದಿದ್ದೇನೆ. ಈ ವ್ಲಾಗಲ್ಲಿ ನಿಮಗೆ ಅಡುಗೆ ಕೋಣೆಯಲ್ಲಿ ಉಪಯೋಗವಾಗುವಂಥ ಅನೇಕ ಟಿಪ್ಸನ್ನು ತಗೊಂಡು ಬಂದಿದ್ದೇನೆ. ಎಲ್ಲವನ್ನ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಹಾಗಾದರೆ ಇನ್ಯಾಕ್ ತಡ, ಎಲ್ಲ ಟಿಪ್ಸನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ ನಾವು ಮೊದಲನೇ ಟಿಪ್ಪನ್ನು ನೋಡ್ಕೊಂಡು ಬರೋಣ ಬನ್ನಿ. ನೀವು ಮನೆಗೆ ಒಂದು ಪ್ಯಾಕೆಟ್ನಷ್ಟು ಕೊತ್ತಂಬರಿ ಬೀಜ ಎಲ್ಲ ತಗೊಂಡು ಬಂದಾಗ ಅದನ್ನು ಡಬ್ಬಿಯಲ್ಲಿ ಹಾಕಿಟ್ರೆ ಅದಕ್ಕೆ ಬೂಸ್ಟ್ ಬರ್ತದೆ ಅಥವಾ ಹುಳಗಳಾಗ್ತದೆ. ಅದಕ್ಕೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನೊಂದು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ. ಅದಕ್ಕೆ ಏನು ಮಾಡಬೇಕಂದ್ರೆ, ನೀವು ಇದನ್ನು ತೆಗೆದು ಪ್ಯಾನಿಗೆ ಹಾಕಿ ಒಂಚೂರು ಬಿಸಿ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಬಿಸಿ. ನೀವು ಮಸಾಲೆ ಎಲ್ಲ ಬಿಸಿ ಮಾಡುವ ಥರ ಮಾಡ್ಕೋಬೇಡಿ. ಒಂಚೂರು ಬೆಚ್ಚಗೆ ಆದರೆ ಸಾಕು. ನೋಡಿ, ನಾನಿಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಬೆಚ್ಚಗೆ ಮಾಡ್ತಾ ಇದ್ದೇನೆ. ಬೆಚ್ಚಗೆ ಆದ ನಂತರ ಇದನ್ನು ಪುನಃ ಪ್ಲೇಟಿಗೆ ಹಾಕಿ ತಣಿಸ್ಕೊಳ್ಳಿ. ಬಿಸಿಯನ್ನೇ ಹಾಕಬಾರ್ದು, ನೀವು ಯಾವುದೇ ಜಾರ್ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಾರ್ದು. ಅದಕ್ಕಾಗಿ ತಣಿಸ್ಕೊಂಡ ನಂತರನೇ ನೀವು ಇದನ್ನು ಜಾರಿಗೆ ಹಾಕೊಳ್ಬೇಕು. ನೋಡಿ, ಈಗ ತಣ್ಣದಿದೆ. ನಾನು ಇಲ್ಲಿ ಜಾರಿಗೆ ಹಾಕಿ ಎಷ್ಟು ದಿನ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ಹುಳ ಆಗಲಿ ಬೂಸ್ಟ್ ಆಗಲಿ ಅದರಲ್ಲಿ ಏನೂ ಬರೋದಿಲ್ಲ. ಇದನ್ನ ನೀವು ಟ್ರೈ ಮಾಡಿ ನೋಡ್ಬೋದು. ನೀವು ತುಂಬಾ ಇಷ್ಟ ಆಗ್ತದೆ ನಿಮಗೆ. ಹಾಗಾದ್ರೆ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ. ಇದರಲ್ಲಿ ಈಗ ನಾನು ಕಡಲೆ ಬೀಜವನ್ನ ತೋರಿಸ್ತಾ ಇದ್ದೇನೆ. ಕಡಲೆ ಬೀಜದ ಸಿಪ್ಪೆಯನ್ನ ತಗೋಬೇಕು. ಯಾಕಂದ್ರೆ ಕೆಲವೊಮ್ಮೆ ನಾವು ಚಟ್ನಿ ಮಾಡುವಾಗೆಲ್ಲ ಕಡಲೆ ಬೀಜ ಬೇಕಾಗ್ತದೆ ನೋಡಿ. ಆಗ ಸಿಪ್ಪೆಯನ್ನ ಹಾಕ್ಲಿಕ್ಕೆ ಆಗುದಿಲ್ಲ, ಕಡಲೆ ಬೀಜ ಮಾತ್ರ ಹಾಕೋಬೇಕು. ಅದಕ್ಕೆ ಏನಂದ್ರೆ ಅದನ್ನು ಕೂಡ ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇದಕ್ಕೆ ಮಾತ್ರ ಬಿಸಿ ತಾಗ್ಬೇಕು ಸ್ವಲ್ಪ. ಅಂದ್ರೆ ಸ್ವಲ್ಪ ಬಿಸಿ ಆದ್ರೇನೆ ಅದರ ಸಿಪ್ಪೆ ಎಲ್ಲ ಬೇಗ ಬರೋದು. ಅದಕ್ಕೂ ಕೂಡ ಹೇಗೆ ಸಿಪ್ಪೆಯನ್ನು ತೆಗಿಬೇಕು ಅಂತ ಕೂಡ ತೋರಿಸ್ತೇನೆ. ನೋಡಿ, ಈಗ ಬಿಸಿ ಆಗಿದೆ. ಸ್ವಲ್ಪ ಸ್ವಲ್ಪ ನೀವು ಕಲರ್ ಚೇಂಜ್ ಆಗ್ತಿರೋದು ನೋಡ್ತಿರ್ಬೋದು. ನಂತರ ಅದನ್ನೊಂದು ನಾರ್ಮಲ್ ಬಟ್ಟೆಯಲ್ಲಿ, ಅಂದ್ರೆ ಒಳ್ಳೆ ಬಟ್ಟೆಯಲ್ಲಿ ಹಾಕೊಳ್ಳಿ. ಹಾಕಿ ಅದನ್ನ ಒಂದು ಗಂಟು ಕಟ್ಕೊಳ್ಬೇಕು ನೀವೀಗ. ನಾನಿಲ್ಲಿ ಒಂದು ಬೈರಸ್ ಅಲ್ಲಿ ಹಾಕಿದ್ದೇನೆ. ಹಾಕಿ ಇದನ್ನ ಗಂಟು ಕಟ್ಟಿಕೊಂಡು ಅದನ್ನ ಈ ತರ ತಿಕ್ಕೊಳ್ಳಿ. ಒಂದು ರಬ್ ಮಾಡಬೇಕು. ಹೀಗೆ ರಬ್ ಮಾಡಿಕೊಂಡ್ರೆ ಸಿಪ್ಪೆ ಎಲ್ಲ ಬೇಗ ಬೀಳ್ತದೆ. ಒಂದು 5 ನಿಮಿಷದಲ್ಲಿ ಕೆಲಸ ಆಗ್ತದೆ. ಇಲ್ಲದಿದ್ರೆ ನೀವು ಒಂದೊಂದೇ ಬೀಜದ ಸಿಪ್ಪೆಯನ್ನು ತೆಗೆದು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಹೀಗೆ ಮಾಡಿ ನೀವು ಖಂಡಿತವಾಗ್ಲೂ ಬೇಗ ಸಿಪ್ಪೆ ತೆಗಿಬಹುದು. ನೋಡಿ, ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿಯಾಗಿ ಸಿಪ್ಪೆ ಎಲ್ಲ ಹೋಗಿದೆ ಅಂತ. ಈಗ ಸಿಪ್ಪೆ ಮತ್ತೆ ಕಡಲೆ ಬೀಜ ಬೇರೆ ಮಾಡ್ಕೊಳ್ಳಿಕ್ಕೆ ಅದಕ್ಕೂ ಕೂಡ ಒಂದು ಟಿಪ್ಸ್ ಹೇಳ್ತೇನೆ. ಫ್ರೈ ಮಾಡುವಂತಹ ಸೌಟ್ ತಗೊಳ್ಳಿ. ಅಡಿಯಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೇನೆ, ಯಾಕೆಂದ್ರೆ ಕಸ ಆಗ್ತದೆ ಅಂತ. ಈ ಸೌಟಿಗೆ ನೀವು ರಬ್ ಮಾಡಿದ್ರಲ್ಲ ಕಡಲೆ ಬೀಜ, ಅದನ್ನೆಲ್ಲ ಹಾಕೊಳ್ಳಿ. ಕಸ ಸಮೇತ, ಸಿಪ್ಪೆ ಸಮೇತ ಹಾಕಿ ನಂತರ ಅದರಲ್ಲಿ ಕಳಿಸ್ಕೊಳ್ಳಿ. ಆರಾಮಾಗಿ ನಿಮಗೆ ಕಡಲೆ ಬೇರೆ ಆಗ್ತದೆ, ಸಿಪ್ಪೆ ಬೇರೆ ಆಗ್ತದೆ. ಎಷ್ಟು ಸುಲಭವಾಗಿ ನೀವು ಕಡಲೆ ಬೀಜದ ಸಿಪ್ಪೆಯನ್ನ ತೆಗಿಬಹುದಲ್ವಾ? ಈಗ ಇದನ್ನ ನೀವು ನಾರ್ಮಲ್ ಆಗಿ ತಟ್ಟೆಯಲ್ಲಿ ಹಾಕಿ ಅಥವಾ ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನೋಡಿ, ನಿಮ್ಗೆ ತೋರಿಸ್ತೇನೆ. ಒಂದು ಪ್ಲೇಟಲ್ಲಿ ಹಾಕಿ ಎಲ್ಲ ಸಿಪ್ಪೆ ಕೂಡ ಬೇರೆ ಆಗಿದೆ, ಕಡಲೆ ಬೀಜ ಕೂಡ ಬೇರೆ ಆಗಿದೆ. ಒಂದೊಂದು ಎಲೆಯಲ್ಲಿ ಆದ್ರೂ ಇರ್ಬೋದು. ಅಂದ್ರೆ ಅದು ಸ್ವಲ್ಪ ಬಿಸಿ ತಾಗದಿದ್ರೆ ಹಾಗೆ ಬಾಕಿ ಉಳಿತದೆ. ನೋಡಿ, ಈಗ ಅದನ್ನ ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೇನೆ. ಇದನ್ನ ನೀವು ಚಟ್ನಿಗೆಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಬಾಕ್ಸ್ ಅಲ್ಲೆಲ್ಲ ಹಾಕಿಟ್ರೆ ನಿಮ್ಗೆ ದಿಢೀರ್ ಅಂತ ಚಟ್ನಿ ಮಾಡುವಾಗ ತೆಗೆದು ಯೂಸ್ ಮಾಡಬಹುದು. ಹೀಗೆ ನಾವು ಬೇಗ ಬೇಗ ಅಡಿಗೆ ಆಗುವಂತಹ ಟಿಪ್ಸ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಮ ಅಡಿಗೆ ಕೂಡ ಬೇಗ ಆಗ್ತದೆ. ಹೆಚ್ಚು ಸಮಯ ನೀವು ಅಡಿಗೆ ಕೋಣೆಯಲ್ಲಿ ಇರ್ಬೇಕಂತ ಕೂಡ ಇರುವುದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನ ನೀವು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ನೆಕ್ಸ್ಟ್ ಟಿಪ್ ಅನ್ನ ನೋಡ್ಕೊಂಡ್ ಬರೋಣ. ಇದು ನಿಮ್ಮ ಖುಷಿಗಾಗಿ ಮಾತ್ರ. ನೋಡಿ, ಒಂದು ಗಾಜಿನ ಬೌಲ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳಿ. ನಂತರ ನಿಮ್ಮಲ್ಲಿ ಈ ತರದ್ದು ಕ್ಯಾಂಡ್ಲೇನ ಇದ್ರೆ ಅದನ್ನ ಅದ್ರೊಳಗೆ ಬಿಡಿ. ಅಂದ್ರೆ ಫ್ಲೋಟಿಂಗ್ ಕ್ಯಾಂಡಲ್ ತರ ಆಗ್ತದೆ ಇದು. ಮಕ್ಕಳಿಗೆ ಕೂಡ ಇದು ತುಂಬಾ ಖುಷಿ ಆಗ್ತದೆ. ನಂತರ ಅದಕ್ಕೆ ಬೆಂಕಿ ಹಚ್ಕೊಳ್ಳಿ, ಅಂದ್ರೆ ದೀಪವನ್ನ ಹೊಚ್ಚಿಸ್ಕೊಳ್ಳಿ. ನೋಡಿ ಯಾವ ತರ ಕಾಣ್ತದೆ ಅಂತ. ರಾತ್ರಿ ಎಲ್ಲ ಇದನ್ನ ನೀವು ಹುಚ್ಚಿ ಇಡ್ಬೋದು. ನಾನೀಗ ಲೈಟ್ ಹಾಕಿ ತೋರಿಸ್ತಾ ಇದ್ದೇನೆ. ನಿಮ್ಗೆ ಲೈಟ್ ಅನ್ನು ಆಫ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ನೋಡಿ. ಹೀಗೆಲ್ಲ ಮಾಡಿದ್ರೆ ಒಂಥರ ಖುಷಿ ಆಗ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರಾತ್ರಿ ಎಲ್ಲ. ನೀವು ಡಿನ್ನರ್ ಮಾಡುವಾಗ ಈ ತರ ಎಲ್ಲ ಮಾಡ್ಕೋಬಹುದು. ಒಂದು ಐಡಿಯಾ ಅಂತ ನಿಮ್ಗೆ ಕೊಟ್ಟಿರೋದು. ಈ ಟಿಪ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಖಂಡಿತವಾಗ್ಲೂ ಖುಷಿ ಆಗ್ತದೆ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಿದೆ ತಾನೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ನೋಡಿದ್ರಲ್ಲ, ನಿಮ್ಗಂತೂ ಈ ಎಲ್ಲಾ ಟಿಪ್ಸ್ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಇದನ್ನ ಅಡಿಗೆ ಕೊನೆಯಲ್ಲಿ ಒಮ್ಮೆ ಯೂಸ್ ಮಾಡಿ, ನೀವು ಖಂಡಿತವಾಗ್ಲೂ ನನಗೆ ಒಂದು ಲೈಕ್ ಕೊಟ್ಟೇ ಕೊಡ್ತೀರಾ. ಹಾಗಾದ್ರೆ ನೆಕ್ಸ್ಟ್ ಟಿಪ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ, ನಾನಿಲ್ಲಿ ನೀವು ಮನೆಗೆ ಉಪ್ಮಾ ಮಾಡ್ಲಿಕ್ಕೆ ಸೂಜಿ ತಗೊಂಡ್ಬರ್ತೀರಿ. ಸ್ವಲ್ಪ ಸೂಜಿಯನ್ನ ತಗೊಂಡ ನಂತರ ಅದನ್ನ ರಬ್ಬರ್ ಬ್ಯಾಂಡ್ ಅಥವಾ ಏನಾದ್ರೂ ಹಾಕಿ ಇಟ್ಟಿರ್ತೀರಿ.
ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಅದು ನೋಡ್ಲಿಕ್ಕೆ ಒಂಥರ ಕಾಣ್ತದೆ ನೋಡಿ. ಅದಕ್ಕಾಗಿ ಕೆಲವು ಕ್ಲಿಪ್ಸ್ ನಿಮ್ಗೆ ಅಂಗಡಿಯಲ್ಲಿ ಸಿಗ್ತದೆ. ಅಂಥದ್ದೇನು ರೇಟ್ ಕೂಡ ಇಲ್ಲ ಅದಕ್ಕೆ. ಆರಾಮಾಗಿ ನೀವು ಅದನ್ನ ತಗೊಂಡ್ ಬರ್ಬೋದು. ಸೂಜಿಯ ಪ್ಯಾಕೆಟ್ ಅನ್ನ ಕಟ್ ಮಾಡಿದ ನಂತರ ಅದನ್ನ ಚೆನ್ನಾಗಿ ಫೋಲ್ಡ್ ಮಾಡಿ, ನಂತರ ಈ ತರದ್ದು ಕ್ಲಿಪ್ ನಿಮ್ಗೆ ಯಾವುದೇ ಡಿಮಾರ್ಟ್ ಅಲ್ಲಿ ಅಥವಾ ಯಾವ್ದಾದ್ರು ಶಾಪ್ ಅಲ್ಲಿ ಸಿಗ್ತದೆ. ಅದನ್ನ ಒಮ್ಮೆ ತಂದಿಡಿ. ನಿಮ್ಗೆ ಆರಾಮಾಗಿ ಇದನ್ನ ವರ್ಷಾನ್ಗಟ್ಲೆ ಯೂಸ್ ಮಾಡ್ಕೋಬಹುದು. ಎಲ್ಲದಕ್ಕೂ ನಾವು ಜಾಸ್ತಿ ಈ ತರ ಪ್ಯಾಕೆಟ್ ಅನ್ನ ಕಟ್ ಮಾಡಿ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಅಥವಾ ಡಬ್ಬಿಯಲ್ಲಿ ಹಾಕಿ ಇಟ್ಟಿರ್ತೇವೆ. ಈ ತರ ಮಾಡಿ ಒಂದು ಜಿರಳೆ ಆಗ್ಲಿ ಹುಳ ಆಗ್ಲಿ ಹೋಗುದಿಲ್ಲ. ಇದನ್ನ ಒಂದು ಪ್ಯಾಕೆಟ್ ಅಲ್ಲಿ ಒಂದು 5-6 ಇರ್ತದೆ. ಅದನ್ನ ನೀವು ಬೇರೆ ಬೇರೆದಕ್ಕೆ ಯೂಸ್ ಮಾಡ್ಕೋಬಹುದು. ಇದಕ್ಕೆಲ್ಲ ಒಮ್ಮೆ ಪರ್ಚೇಸ್ ಮಾಡಿದ್ರೆ ನೀವು ಇದನ್ನ ತುಂಬಾ ವರ್ಷದವರೆಗೆ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಈ ತರ ಚಿಕ್ಕದು ಕೂಡ ಸಿಗ್ತದೆ. ಉದ್ದದ್ದಕ್ಕೂ ಸಿಗ್ತದೆ. ಅಂದ್ರೆ ದೊಡ್ಡ ದೊಡ್ಡ ಪ್ಯಾಕೆಟಿಗೆ ಹಾಕ್ಲಿಕ್ಕೆ ಅಥವಾ ಚಿಕ್ಕ ಚಿಕ್ಕದು ಮೆಣಸಿನ ಪುಡಿ ಅಂತ ಪ್ಯಾಕೆಟ್‌ಗೆ ಹಾಕ್ಲಿಕ್ಕೂ ಸಿಗ್ತದೆ. ಇದನ್ನ ಒಮ್ಮೆ ಟ್ರೈ ಮಾಡಿ. ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ ಅನ್ನು ನೋಡ್ಕೊಂಡ್ ಬರೋಣ ಬನ್ನಿ. ಕೆಲವೊಮ್ಮೆ ಸುವರ್ಣಗಡ್ಡೆ ಕಟ್ ಮಾಡುವಾಗ ಕೈಯೆಲ್ಲ ತುರಿಸ್ತದೆ ಕೆಲವರಿಗೆ. ನನ್ಗೂ ಕೂಡ ತುರಿಸ್ತದೆ ತುಂಬಾ. ಅದಕ್ಕಾಗಿ ಟಿಪ್ಸ್ ನಿಮ್ಗೆ ಹೇಳ್ತಾ ಇದ್ದೇನೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಎಣ್ಣೆಯನ್ನ ಉಜ್ಕೊಳ್ಬೇಕು ನೀವು ಕೈಗೆ. ಇದೇ ಬ್ರ್ಯಾಂಡ್‌ದು ಎಣ್ಣೆ ಹಾಕ್ಬೇಕಂತಿಲ್ಲ. ನಿಮ್ಮ ಅಡಿಗೆ ಕೊಣೆಯಲ್ಲಿರುವಂತಹ ಎಣ್ಣೆಯನ್ನ ಹಾಕಿ ಒಂದು 5 ನಿಮಿಷ ಕೈಯನ್ನ ಉಜ್ಕೊಳ್ಳಿ. ನಂತರ ನೀವು ಸೋಪ್ ಹಾಕಿ ತೊಳೆದ್ರೆ ನಿಮ್ಮ ಕೈ ತುರಿಸುವುದೆಲ್ಲ ನಿಂತು ಹೋಗಿರ್ತದೆ. ಈ ಎಲ್ಲ ಟಿಪ್ಸ್ ಅನ್ನು ನೋಡಿದ್ರಲ್ಲ, ನಿಮ್ಗೆ ಏನನ್ಸಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನ ನಿಮ್ಗೆ ಹೊಸ ವ್ಲಾಗ್‌ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.